ರಸ್ತೆ ಅಗಲೀಕರಣದ ನೆಪದಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗಿದೆ. ಮೈಸೂರಲ್ಲಿ ಸುಮಾರು 40 ಬೃಹತ್ ಮರಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ. ಇದೆಲ್ಲವೂ ಕೂಡ 60 ವರ್ಷದ ಹಳೆಯ ಮರಗಳು. ಸುಮಾರು 40 ಮರಗಳು ರಸ್ತೆ ಅಗಲ ಮಾಡಬೇಕು ಅಂತ 40 ಬೃಹತ್ ಮರಗಳನ್ನು ರಾತ್ರೋರಾತ್ರಿ ಕಡಿದಾಕ್ಬಿಟ್ಟಿದ್ದಾರೆ. ಈ ತರ ಮರಗಳ ಮಾರಣ ಹೋಮ ನಡೆಸಿರೋದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಮರಗಳನ್ನು ಕಡಿದವರ ವಿರುದ್ಧ ಸದ್ಯ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ದಾಖಲಾಗಿದೆ. ಸಾಲು ಸಾಲಾಗಿ ಈ ತರ ಮರಗಳನ್ನು ಕಡಿದು ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಮರಗಳನ್ನ ಈ ತರ ಕಡಿದು ಹಾಕಿದ್ದಾರೆ. ಯಾರು ಈ ಕೃತ್ಯ ಎಸಗಿದ್ದಾರೆ ಅಂತ ಈಗ ಅಂತವ್ರ ವಿರುದ್ಧ FIR ಕೂಡ ದಾಖಲಿಸಲಾಗಿದೆ. ಸಾರ್ವಜನಿಕರು ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರು ಜನತೆಗೆ ನಮಸ್ಕಾರ. ಸಾರ್ವಜನಿಕರಾಗ್ಬಿಟ್ಟು ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿ ಕೇಳ್ಕೊತೀನಿ. ಈ ರೀತಿ ಅಭಿವೃದ್ಧಿ ಹೆಸರಲ್ಲಿ 45 ಮರಗಳನ್ನ ಕಟ್ ಮಾಡಿದ್ದಾರೆ. ಸರ್ಕಾರದವ್ರು ಇಂಜಿನಿಯರ್ಗಳಿಗೆ ಡ್ರೈನೇಜ್ ಪೈಪ್ ಲೀಕೇಜ್ನೇ ನಿಲ್ಸೋಕೆ ಬರಲ್ಲ. ಗ್ಯಾಸ್ ಪೈಪ್ಲೈನ್ ಅನ್ನೋ ಹೆಸರಲ್ಲಿ 45 ಮರಗಳನ್ನು ಮಾರಣ ಹೋಮ ಮಾಡಿದ್ದಾರೆ. ಪಕ್ಷಿಗಳ ಗೂಡುಗಳಿತ್ತು, ಪಕ್ಷಿಗಳೆಲ್ಲ ಬಿದ್ದು ಸತ್ತೋಗಿದೆ. ಈ ರೀತಿ ಇವರು ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನ ಕಡಿತಾ ಇದ್ರೆ ಪಕ್ಷಿಗಳಾಗಲಿ ಸಾರ್ವಜನಿಕರಿಗೆ ಹಿತಾಸಕ್ತಿ ಹೆಂಗೆ ವಹಿಸ್ಕೊಂಡು ನೋಡ್ಕೊತಾ ಇದ್ದಾರಂತೆ. ಇವರು ಏನು ಅವಶ್ಯಕತೆ ಇಲ್ಲದೆ ಇದ್ದಂಥ ಕೆಲಸನ ಇವರು 45 ಮರನ ಏಕಾಏಕಿ ಯಾರಿಗೂ ಯಾವುದೇ ಮಾಹಿತಿ ಕೊಡ್ದೇನೆ ಜನರಿಗೆ ನೆರಳು ಕೊಡ್ತಿದ್ದಂಥ ಮರಗಳನ್ನ, ವರ್ಷಾನುಗಟ್ಟಲೆ ಇದ್ದಂಥ ಮರಗಳನ್ನ ಬೆಳಗಿನ ಜಾವನೇ ಬಂದು ಯಾರಿಗೂ ಒಂದು ಮಾಹಿತಿ ತಿಳಿಸ್ದೆ ಕಟ್ ಮಾಡಿ ಬಿಸಾಕಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಗ್ಯಾಸ್ ಪೈಪ್ಲೈನ್ನ ಅವಶ್ಯಕತೆ ಇರಲಿಲ್ಲ ಮೈಸೂರಲ್ಲಿ. ಇವರು ಗ್ಯಾಸ್ ಪೈಪ್ಲೈನ್ ಹೆಸರಲ್ಲಿ ರಸ್ತೆಗಳನ್ನೆಲ್ಲ ಹಾಳು ಮಾಡಿ ಫುಟ್ಪಾತ್ಗಳನ್ನೆಲ್ಲ ಕಿತ್ತಾಕಿ ಗೌರ್ಮೆಂಟ್ ಅವರು ಸುಮ್ಮನೆ ಪೈಪ್ಲೈನ್ ಎಳ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಿಗೆ ಇದು ಅವಶ್ಯಕತೆ ಇರಲಿಲ್ಲ. ಯಾರು ಇಂಜಿನಿಯರ್ಗಳು ದಯವಿಟ್ಟು ಇದಕ್ಕೊಂದು ಏನಿದೆ ಸೂಕ್ತವಾದ ವ್ಯವಸ್ಥೆ ತಗೊಬರಬೇಕು. ಡ್ರೈನೇಜ್ ಪೈಪ್ಲೈನ್ದು ಲೀಕೇಜ್ನೇ ನಿಲ್ಸೋಕೆ ಬರ್ತಾ ಇಲ್ಲ ಇಲ್ಲಿವರೆಗೂ ನಿಮಗೆ ಅಂತ ಇಂಜಿನಿಯರ್ಗಳು. ಗ್ಯಾಸ್ ಪೈಪ್ಲೈನ್ ಲೀಕೇಜ್ ಆದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಇದಕ್ಕೆ? ಸರ್ಕಾರದವರು ನಮ್ಮ ಮೈಸೂರಿನ SP ಆಫೀಸ್ ಪಕ್ಕದಲ್ಲಿ ಪೊಲೀಸ್ ಅಕಾಡೆಮಿ ರಸ್ತೆಯಲ್ಲಿ ಫೋರಮ್ವರೆಗೂ ಒಂದಷ್ಟು 30-40 ಮರ ಕಡಿಬೇಕು ಅಂತ ನನಗೆ ನಿನ್ನೆ 10ನೇ ತಾರೀಕು ವಿಚಾರ ಗೊತ್ತಾಯಿತು. ನನಗೆ ಈಗ ಕಡಿತಾರೆ ಅಂತ ಯಾರಿನಾದ್ರು ಮಾಹಿತಿ ಬಂತು. ಅದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆ RFOಗೆ ಫೋನ್ ಮಾಡಿ ಕೇಳಿದೆ. ಹೌದು ಮೇಡಮ್, ಪ್ರೋಸೆಸಿಂಗಲ್ಲಿದೆ, ನೀವು ಅಬ್ಜೆಕ್ಷನ್ ಲೆಟ್ರ್ ಹಾಕಂಗಿರ ಹಾಕಿ ಅಂತ ಹೇಳಿದ್ರು. ಸೊ ಆದರೆ ನಾನು ಇದನ್ನು 2019ರಲ್ಲೇ ಕೂಡ ಈ ರಸ್ತೆಯಲ್ಲಿ ಮರಗಳನ್ನ ಹನನ ಮಾಡಬಾರ್ದು, ಯಾಕೆಂದರೆ ಅವಾಗಲೇ ಪ್ರೋಸೆಸಿಂಗಲ್ಲಿ ಇತ್ತಿದ್ದು. ಆವಾಗ ನಾನು ಅಬ್ಜೆಕ್ಷನ್ ಹಾಕಿ ತಡೆದಿದ್ದೆ. ಯಾಕೆಂದರೆ ಅಲ್ಲಿ ಒಂದು 500 ಮೀಟ್ರ್ ರಸ್ತೆ ಮಾತ್ರ ದೊಡ್ಡದು ಮಾಡಿದ್ರೆ ಇನ್ನು ಹಿಂದೆ ಮುಂದೆ ಏನು ಮಾಡ್ತೀರಾ? ಅಲ್ಲಿ ಯಾರಿಗೋಸ್ಕರ ನೀವು ರೋಡ್ ದೊಡ್ಡದು ಮಾಡ್ತೀರಾ? ಈಗ ಆಲ್ರೆಡಿ ಇರೋದೇ ಸಾಕು ಅಂತೇಳಿ 2019ರಲ್ಲೇ ನಿಲ್ಲಿಸಿದ್ದೆ. ಆದರೆ ನನಗೆ 10ನೇ ತಾರೀಕು ಮತ್ತೆ ಮಾಹಿತಿ ಬಂದಾಗ ಅರಣ್ಯ ಇಲಾಖೆಯಲ್ಲಿ ಫೋನ್ ಮಾಡಿ ಕೇಳಿದಾಗ ಸರಿ ನೀವು ಒಂದು ಅಬ್ಜೆಕ್ಷನ್ ಕೊಡಿ ಅಂತ ಹೇಳಿದ್ರು. ನಾನು 11ನೇ ತಾರೀಕು ಅಬ್ಜೆಕ್ಷನ್ ಕೊಟ್ಟು ನಮ್ಮ DCF ಬಸವರಾಜ್ ಸರ್ಗೆ ಮೆಸೇಜ್ ಹಾಕ್ತೆ. ಆಗ ಅವರು ನೋಟೆಡ್ ಅಂತ ಹಾಕಿದರು. ಆದರೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಮರನ ಹನನ ಮಾಡಿದ್ದಾರೆ ಅಂತೇಳಿ ಬೆಳಗ್ಗೆ 7 ಗಂಟೆಯಿಂದ ನನಗೆ ವಾಹಿನಿಗಳಿಂದ ವಿಚಾರಗಳು ತಿಳಿದಾಗ ನಾನು ಫೋನ್ ಮಾಡಿ ಮಹಾನಗರ ಪಾಲಿಕೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಮೇಡಮ್ 25/3 ಆಗಿದೆಯಲ್ಲ ಮೇಡಮ್, ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಅರಣ್ಯ ಅಧಿಕಾರಿಗಳು, ಅರಣ್ಯ ಇಲಾಖೆಯವರು ಈ ರೀತಿ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಆದರೆ ನಾನು ನೋಡಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು 5 ವರ್ಷದಿಂದ ನಂತರದಲ್ಲಿ ಕೆಲವು ಅಧಿಕಾರಿಗಳು
ACF ಇರ್ಬೋದು, ಯಾರೇ ಇರ್ಬೋದು, ಒಂದು ಮರಗಳ ಹರಾಜಿಗೆ ಹೋಗುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿ ತೆಗಿಬೇಕಾಗಿದೆ, ಇಲ್ಲಿಗೆ ಲೆಟ್ರ್ ಬಂದಿದೆ, ನೀವೇನು ಹೇಳ್ತೀರಾ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನ ಗಮನಕ್ಕೆ ಬರ್ತಿಲ್ಲ. ಆಮೇಲೆ ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ, ಒಂದು 40-50 ಮರದ ಮೇಲಾದರೆ ಪಬ್ಲಿಕ್ ಹಿಯರಿಂಗ್ ಮಾಡ್ತಾರೆ, ಅದು ಕೂಡ ಮಾಡ್ತಾ ಇಲ್ಲ. ಈ ಅಧಿಕಾರಿಗಳು ರಾಜಕಾರಣಿಗಳ ತಾಳಕ್ಕೆ ಕುಣಿತಾ ಇದ್ದಾರೆ ಅಂತ ಹೇಳಿದರೆ, ಈ ರಾಜಕಾರಣಿಗಳು ಆ ರೀತಿ ಮಾಡಿ ಇಟ್ಟಿದ್ದಾರೆ. ಅವರಿಗೆ ಯಾಕೆ ಪರಿಸರದ ಮೇಲೆ ಸ್ವಲ್ಪನಾದರೂ ಅರಿವಿಲ್ವಾ ನಿಮಗೆ ಪರ್ಸೆಂಟೇಜೇ ಮುಖ್ಯ. ಮಾಡಿ ಸ್ವಾಮಿ, ಬೇರೆ ಬೇರೆ ಕೆಲಸಗಳಿದೆ ಮಾಡಿ. ಉದ್ಯಾನವನಗಳಲ್ಲಿ ಬೇಲಿ ಇಲ್ಲದೆ ಅಲ್ಲೆಲ್ಲ ಒಳಗಡೆ ಹಸುಕರುಗಳು ಹೋಗಿ ಗಿಡ ಹಾಳು ಮಾಡ್ತಿದೆ ಅಂದರೆ ಅದನ್ನು ಮಾಡೋಕ್ಕಿಲ್ಲ. ನೀವು ಕೆಲವು ಬಡವ್ರಿಗೆ ಏನೋ ತೊಂದರೆ ಇದೆ ಅಂದರೆ ಅದನ್ನು ಮಾಡೋಕ್ಕಿಲ್ಲ. ನಮ್ಮ ಹತ್ರ ಸಾವಿರಾರು ರೂಪಾಯಿ ಟ್ಯಾಕ್ಸ್ ತೊಗೊಂಡು ಅದರಲ್ಲೂ ದುಡ್ಡು ತಿಂತಾ ಇದ್ದೀರಾ. ಯಾಕೆ ಈ ಮರನ ಹಾಳು ಮಾಡ್ತಾ ಇದ್ದೀರಾ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ನೋವಿನ ಸಂಗತಿ ಆಗಿದೆ ನನಗೆ. ಬೆಳಗ್ಗೆ 7 ಗಂಟೆಯಿಂದ ನನಗೆ ಕರೆ ಮಾಡಿ ಕೆಲವು ಫೋಟೋಸ್ ಕಳಿಸ್ತಾ ಇದ್ದಾರೆ. ಮರ ಕಡಿಬೇಕಾದ್ರೆ ಮೇಲ್ಗಡೆಯಿಂದ ಕಡ್ಕೊಂಬರ್ತಿದ್ರು, ಅದನ್ನು ಕಡ್ಕೊಂಬರುವಾಗ ಜನ ಬಂದು ಅಬ್ಜೆಕ್ಷನ್ ಆಗ್ತಾರೆ ಅಂತೇಳಿ ಆ ಮರ ಕಡಿಯೋನು ನಿಜವಾಗ್ಲೂ ಅವನಿಗೆ ಒಳ್ಳೇದಾಗಲ್ಲ. ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಮರ ಕಡಿಬೇಕು ಅವರೆಲ್ಲ ಹಾಳಾಗೋಗ್ತಾರೆ. ನಿಜವಾಗ್ಲೂ ನಮ್ಮ ಆ DPK ಬೈತಿರ್ತಾರೆ, ನಿಜ, ಅವ್ನು ಬಾಯಿ ಬಂದಂಗೆ ಬೈಯೋದು ಸತ್ಯ. ನಾವು ಆ ಥರ ಎಲ್ಲ ಹೇಳಬಾರ್ದು ಅಂತ, ಪ್ರಕೃತಿ ಉಳಿಸ್ಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಆದರೆ ಹೇಗೆ ಮಾಡಿದ್ದಾರೆ ಮರಗಳ ಮಾರಣ ಹೋಮ ಅಂತ ಹೇಳಿದ್ರೆ ಇವ್ರಿಗೆ ಸ್ವಲ್ಪನಾದ್ರು ಮನುಷ್ಯತ್ವ ಇಲ್ವಾ? ಅಲ್ಲಿ ನೋಡಿದ್ರೆ ಅರಣ್ಯ ಸಚಿವರು ಕಾಡು ಉಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ, ನಮ್ಮ ನಗರದಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಯಾಕೆ ಕಾನೂನಿನ ಅರಿವಿಲ್ವಾ ಇವರಿಗೆ? ಒಂದು ರೂಲ್ಸೇ ಇದೆ, ಮನೆ ಮುಂದೆ ಒಂದು ಮರ ನೆಡಿ, ರಸ್ತೆ ಮುಂದೆ. ಆ ರಸ್ತೆ ಮಾಡ್ತಾರೆ, ಮೋರಿ ಮಾಡ್ತಾರೆ, ಫುಟ್ಪಾತಲ್ಲಿ ಜಾಗ ಕೊಡಲ್ಲ ಮರ ನೆಡೋದಕ್ಕೆ. ಉದ್ಯಾನವನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.